ದೇಶದಲ್ಲಿರೋ ವಿಪಕ್ಷಗಳಿಗೆ ಚುನಾವಣಾ ಪ್ರಕ್ರಿಯೆ ಮೇಲೆ ನಂಬಿಕೆ ಇಲ್ಲ. ಪ್ರತಿ ಚುನಾವಣೆ ಬಂದಾಗಲೂ ಕಾಂಗ್ರೆಸ್ನದ್ದು ಮತಗಳ್ಳತನದ ಅಪವಾದ. ಇದೀಗ ಮತ್ತೆ ವೋಟ್ ಕಳ್ಳತನದ ಆರೋಪವನ್ನ ಮುಂದೆ ಹಿಡಿತಾ ಇದೆ. ರಾಹುಲ್ ಗಾಂಧಿ ಸಿಡಿಸಿದಂತಹ ಬಾಂಬ್ ಈಗ ಹೋರಾಟದ ಕಿಚ್ಚು ಹಚ್ಚಿದೆ. ಕಾಂಗ್ರೆಸ್ ಹೋರಾಟಕ್ಕೆ ಕರೆ ನೀಡ್ತಾ ಇದ್ದ ಹಾಗೆ ಕಮಲ ಪಡೆ ಕೌಂಟರ್ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಮತಗಳ್ಳತನ, ಇವಿಎಂ ಮಷೀನ್ ಮೇಲೆ ಆಪಾದನೆ. ಇದು ಪ್ರತಿ ಬಾರಿ ಎಲೆಕ್ಷನ್ ಬಂದಾಗ ಕೇಸರಿ ಪಡೆ ವಿರುದ್ಧ ಕಾಂಗ್ರೆಸ್ ಮಾಡೋ ಆರೋಪ. ಸದ್ಯ ಯಾವ ಚುನಾವಣೆ ಇಲ್ಲದೆ ಹೋದ್ರೂ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಮತಕಳ್ಳತನದ ಕಿಡಿಯನ್ನ ಸಿಡಿಸಿದ್ದಾರೆ. ಈ ಕಿಡಿ ಕರ್ನಾಟಕದಲ್ಲಿ ರಾಜಕೀಯ ಕದನಕ್ಕೆ ಕಿಚ್ಚು ಹಚ್ಚಿದೆ. ಕೈ ಕಮಲ ಪರಸ್ಪರ ಹೋರಾಟಕ್ಕೆ ಅಣಿಗೊಳಿಸಿದೆ. ಮತಗಳ್ಳತನ ಆರೋಪ. ಆಗಸ್ಟ್ 5ಕ್ಕೆ ರಾಹುಲ್ ಗಾಂಧಿ ರಣಕಹಳೆ. ಕೈ ಕಿಚ್ಚಿನ ವಿರುದ್ಧ ಕಮಲ ನಾಯಕರಿಂದ ಹೋರಾಟಕ್ಕೆ ಕರೆ. ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಂತೆ ಕರ್ನಾಟಕದಲ್ಲೂ ಕಳ್ಳಾಟ ನಡೆದಿದೆ. ಈ ಕಳ್ಳಾಟವನ್ನ ನಮ್ಮ ಕಾಂಗ್ರೆಸ್ ಟೀಮ್ ಬಯಲು ಮಾಡಿದೆ ಅಂತ ರಾಹುಲ್ ಗಾಂಧಿ ಬಾಂಬ್ ಸಿಡಿಸಿದ್ರು. ಇದೇ ಮಾತು ಕೈ ಕಮಲ ಕಲಿಗಳ ಕದನಕ್ಕೆ ಕಾರಣವಾಗಿದೆ. ಮತದಾನ ಅಕ್ರಮದ ವಿರುದ್ಧ ಸಿಡಿದೆದ್ದಿರೋ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಆಗಸ್ಟ್ 5ರಂದು ಪ್ರತಿಭಟನೆ ನಡೆಸಲಿದ್ದಾರೆ. ಅದರಲ್ಲೂ ಬೆಂಗಳೂರಿನಲ್ಲೇ ಹೋರಾಟ ಆರಂಭಿಸ್ತಾ ಇದ್ದು ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ರಣಕಹಳೆ ಮೊಳಗಿಸಲಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕನ ಹೋರಾಟಕ್ಕೆ ಕೌಂಟರ್ ಪ್ರತಿಭಟನೆ ನಡೆಸಲು ಕೇಸರಿ ಪಡೆ ರಣತಂತ್ರ ರೂಪಿಸಿದೆ. ಬಿಜೆಪಿ ಹೈಕಮಾಂಡ್ ನಾಯಕರೇ ರಾಹುಲ್ ಗಾಂಧಿ ಹೋರಾಟಕ್ಕೆ ತಿರುಗೇಟು ನೀಡುವಂತೆ ರಾಜ್ಯ ನಾಯಕರನ್ನ ಪ್ರೇರೇಪಿಸಿದ್ದಾರೆ. ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಪಾದಯಾತ್ರೆ, ಪ್ರತಿಭಟನೆ ಅಂತ ಏನೇನೋ ಪ್ಲಾನ್ ಮಾಡಿದ್ದಾರೆ. ನೀವು ಕೂಡ ಕಾಂಗ್ರೆಸ್ ಹೋರಾಟಕ್ಕೆ ಪ್ರತಿಯಾಗಿ ಹೋರಾಟ ರೂಪಿಸಿ ಅಂತ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ರಿಂದ ರಾಜ್ಯ ಬಿಜೆಪಿ ನಾಯಕರಿಗೆ ಸೂಚನೆ ನೀಡಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿ ಪ್ರತಿಭಟನೆಗೆ ಟಕ್ಕರ್ ಕೊಡಲು ಬಿಜೆಪಿ ಸಿದ್ಧತೆ ನಡೆಸಿದೆ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರರಿಂದ ಪ್ರತಿಭಟನೆಗೆ ತಯಾರಿಯಾಗಿದೆ. ಆಗಸ್ಟ್ 5ರಂದೇ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ನಡೆಸಲಿದ್ದು ಎಲ್ಲ ಬಿಜೆಪಿ ನಾಯಕರು ಹೋರಾಟದಲ್ಲಿ ಭಾಗವಾಗುವಂತೆ ಸೂಚನೆ ನೀಡಿದ್ದಾರೆ. ಅಂಕಿಅಂಶಗಳನ್ನ ಆಧರಿಸಿ ನಮ್ಮ ಪ್ರತಿಭಟನೆ, ಬಿಜೆಪಿ ಪ್ರತಿಭಟನೆ ಮಾಡ್ಲಿ ಎಂದ ಪರಮೇಶ್ವರ್. ಬಿಜೆಪಿ ನಾಯಕರ ಕೌಂಟರ್ ಪ್ರತಿಭಟನೆ ಪ್ಲಾನ್ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಅಂಕಿಅಂಶಗಳನ್ನ ಇಟ್ಕೊಂಡು ನಾವು ಆರೋಪ ಮಾಡಿರೋದು ಎಂತಲೇ ಪ್ರತಿಭಟನೆ ಮಾಡ್ಲಿ ಬಿಡಿ ಎಂದಿದ್ದಾರೆ. ಅವರ ಹಕ್ಕು ಮಾಡಲಿ, ಏನಂತ ಮಾಡ್ತಾರೆ ಅದನ್ನು ಹೇಳ್ಬೇಕಲ್ಲ ಅವರು. ನಾವು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀವಿ, ಪ್ರೂಫ್ ಕೊಡ್ತೀವಿ ಅಂತೆಲ್ಲ ನಾವು ಹೇಳಿದ್ದೇವೆ. ರಾಹುಲ್ ಗಾಂಧಿಯವರು ಕೂಡ ಹೇಳಿದ್ದಾರೆ. ಅದನ್ನು ಅವರು ಪ್ರೂಫನ್ನ ಇಲ್ಲ ಅಂತ ಅಲ್ಗಳಿಲಿ, ಆಮೇಲೆ ನೋಡೋಣ. ಚುನಾವಣಾ ಆಯೋಗದ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಬಿಜೆಪಿ, ಹೀಗೆ ಆಗಸ್ಟ್ 5ರಂದು ಬೆಂಗಳೂರಿನಲ್ಲಿ ಹೋರಾಟದ ಕಾವು ಹೆಚ್ಚಾಗುವುದಂತೂ ಪಕ್ಕಾ. ಮಧುಸೂದನ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.